ಸೊ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ. ಸೊ ಇವತ್ತು ನಾವೇನು ನೋಡ್ತೀವಿ ಅಂದರೆ KCET ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಸೊ ನಿಮಗೆ ಬೇಕಾಗಿರುವ ಕಾಲೇಜು, ನೀವು ಯಾವ ರೀತಿ ನಿಮ್ಮ ಕಾಲೇಜಸ್ನ ನೀವು ಅಪ್ಲೈ ಮಾಡ್ಕೋಬೇಕು, ಪ್ಲಸ್ ನಿಮಗೆ ಬೇಕಾಗಿರೋ ಡ್ರೀಮ್ ಕಾಲೇಜ್ ನೀವು ಹೆಂಗೆ ತೊಗೋಬೇಕಂತ. ಸೊ ನಾನು ಸಾಕಷ್ಟು ವೀಡಿಯೋಸ್ನ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ದೀನಿ. ಬಟ್ ನಾನು ಡೀಟೇಲ್ಡಾಗಿ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಡ್ರೀಮ್ ಕಾಲೇಜ್ ಹೆಂಗೆ ತೊಗೋಬೇಕು, ನಿಮ್ಮ ಡ್ರೀಮ್ ಕಾಲೇಜ್ ಬರಬೇಕಾದ್ರೆ ನೀವು ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈಗ ಫಸ್ಟ್ ಏನಪ್ಪ ಅಂತ ಕೇಳಿದ್ರೆ, ಇಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಮಾಕ್ ರೌಂಡ್, ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಜಾಸ್ತಿ ಇದು ಇರುತ್ತೆ ಅಲ್ವಾ. ಸೊ ಬೇಸಿಕ್ಲಿ ನಾವು ನೋಡೋದು ಏನಂತ ಕೇಳಿದ್ರೆ, ನಿಮಗೆ KCET ಆಪ್ಷನ್ ಎಂಟ್ರಿಯಲ್ಲಿ ಫಸ್ಟ್ ರೌಂಡ್ ಒಳಗಡೆ ನಿಮಗೆ ಒಳ್ಳೆ ಕಾಲೇಜ್ ಬಂದಿರಬೇಕು. ಸೊ ಫಸ್ಟ್ ರೌಂಡೇ ನಮಗೆ ವಾಟ್ ಇಸ್ ದ್ಯಾಟ್, ಒಂಥರ ನಮಗೆ ಬಾರ್ಡರ್ ಇದ್ದಂಗೆ. ಸೊ ನಾವು ಮ್ಯಾಕ್ಸಿಮಮ್ ಮೂವ್ ಮಾಡ್ತಾಯಿದ್ದೀವಿ ಅಂದರೆ ಸೆಕೆಂಡ್ ರೌಂಡ್, ಫಸ್ಟ್ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡ್ ಅಷ್ಟರಲ್ಲಿ ನಮಗೆ ಒಳ್ಳೆ ಕಾಲೇಜ್ ಬಂದಿರಬೇಕು. ಸೊ ಯು ಹ್ಯಾವ್ ಟು ಡೂ ಯುವರ್ ಆಪ್ಷನ್ ಎಂಟ್ರಿ ಇನ್ ಸಚ್ ಎ ವೇ ದ್ಯಾಟ್ ವಿತಿನ್ ಸೆಕೆಂಡ್ ರೌಂಡ್ ಯು ಗೆಟಿಂಗ್ ಇಟ್. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ತನಕ ನೀವು ವೆಯ್ಟ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಇಟ್ ಈಸ್ ವೆರಿ ರಿಸ್ಕಿ. ಮತ್ತು ಏನಪ್ಪ ಅಂತ ಕೇಳಿದ್ರೆ, ಅಲ್ಲಿ ವಿಲ್ ಬಿ ಹ್ಯಾಂಡ್ಲಿಂಗ್ ವಿತ್ ದ ಲೆಫ್ಟ್ ಓವರ್ ಸೀಟ್ಸ್ ಅಂತ ಇರ್ತಾರಲ್ವಾ. ಸೊ ಅದನ್ನು ನೀವು ಹ್ಯಾಂಡಲ್ ಮಾಡಬೇಕಾಗಿರುತ್ತೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಇವಾಗ KCET ಆಪ್ಷನ್ ಎಂಟ್ರಿಯಲ್ಲಿ ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಪ್ರಯಾರಿಟಿ ಅಂತ ಇರುತ್ತೆ. ಓಕೆ, ಸೊ ಇಟ್ ವಿಲ್ ಬಿ ಯುವರ್ ಪ್ರಯಾರಿಟಿ ಅಂತ. ಮತ್ತು ಇಲ್ಲಿ ನಿಮಗೆ ಕಾಲೇಜು, ಮತ್ತು ಇಲ್ಲಿ ಕೋರ್ಸ್ ಅಂತ ಇರುತ್ತೆ. ಸೊ ಇದರಲ್ಲೀಗ ಓಕೆ, ಯುವರ್ ಡ್ರೀಮ್ ಕಾಲೇಜಸ್ ಅಂತ ಕೆಲವೊಂದು ಕಾಲೇಜಸ್ ನೀವು ಹಾಕಿರ್ತೀರಲ್ವ. ಸೊ ಅದರಲ್ಲಿ ನಿಮಗೆ ಕೆಲವೊಂದು ಜನ ಫಾರ್ ಎಕ್ಸಾಂಪಲ್ ಈ ವಿಡಿಯೋದಲ್ಲಿ ನಾವು ಎಕ್ಸಾಂಪಲ್ ತೊಗೋಬೇಕಾಗಿರೋದು ಆಪ್ಷನ್ ಎಂಟ್ರಿಗೆ ರ್ಯಾಂಕ್ ಎಷ್ಟು ಅಂತ ಕೇಳಿದ್ರೆ, ರ್ಯಾಂಕ್ ವಿಲ್ ಬಿ ಓಕೆ 70K ಅಂತ ಇಟ್ಕೊಳ್ಳಿ. 70ಗೆ 2A ಕ್ಯಾಟಗರಿ, 2AG ಕ್ಯಾಟಗರಿ ಅಂತ. ಸೊ ಯಾರಿಗೆಲ್ಲ 2AG ಕ್ಯಾಟಗರಿ ಅಥವಾ ಅದರ್ ಯಾವುದೇ ಕ್ಯಾಸ್ಟ್ ಇರಲಿ, ಯಾವುದೇ ಕ್ಯಾಟಗರಿ ಇರಲಿ, ಸೊ ಅದನ್ನು ಹೆಂಗೆ ಯೂಟಿಲೈಸ್ ಮಾಡ್ಕೋಬೇಕಂದ್ರೆ, ಸೊ ಫಾರ್ ಎಕ್ಸಾಂಪಲ್ ನಿಮಗೆ 2AGದಲ್ಲಿ ಇಲ್ಲೊಂದು ಕಾಲೇಜ್ ಇದೆ, ಕಟ್ ಆಫ್ ಬಂದುಬಿಟ್ಟು 50K, ನೀವು 2AG ಇದ್ದೀರಾ. ಸೊ ಯಾವ ಚಾನ್ಸ್ ಆಫ್ ಗೆಟಿಂಗ್ ದಟ್ ಕಾಲೇಜ್ ಅಟ್ಲೀಸ್ಟ್ ಒಂದು 50 to 55% ಇರುತ್ತೆ ನಿಮಗೆ ಕಾಲೇಜ್ ಬರುತ್ತೆ ಅಂತ, ಬಿಕಾಸ್ ಆಫ್ ಯರ್ ರಿಸರ್ವೇಷನ್. ಸೊ ನಿಮ್ಮ ರಿಸರ್ವೇಷನ್ಸ್ನ ಆ ರೀತಿ ಯೂಸ್ ಮಾಡ್ಕೊಳ್ಳಿ. ಬಟ್ ಮೇನ್ ಥಿಂಗ್ ಇಸ್ ಡೋಂಟ್ ಡಿಪೆಂಡ್ ಆನ್ ಲಕ್ ಯಾವತ್ತೂ ವರ್ಕ್ ಆಗಲ್ಲ, ಆಲ್ಗೋರಿದಮ್ ಆಲ್ವೇಸ್ ವರ್ಕ್ಸ್. ಓಕೆ, ಸೊ ಇವಾಗ ಇದರಲ್ಲಿ ನೀವು ಫಸ್ಟ್ ಒಂದು ಕಾಲೇಜ್ ಆಗ್ತಾಯಿದ್ದೀರಾ. ಎಕ್ಸಾಂಪಲ್ ಸಮ್ XYZ ಕಾಲೇಜ್. ಸೊ XYZ ಕಾಲೇಜಲ್ಲಿ ನೀವು ಇಲ್ಲಿ CSEಗೆ ಆಗ್ತಿದ್ದೀರಾ. ಓಕೆ, ಸೊ ಸೆಕೆಂಡ್ ಕಾಲೇಜು ABC ಕಾಲೇಜ್ ಅಂತ ಹೋಗ್ತೀರಾ. ಇಲ್ಲಿ CSEಗೆ ಆಗ್ತಾ ಇರ್ತೀರಾ. ಸೊ ನಿಮಗೆ CSE ಅಂದರೆ ಇವಾಗ ಇಲ್ಲಿರೋ ಕಟ್ ಆಫ್ ಎಷ್ಟಿರುತ್ತೆ ಈ ಕಾಲೇಜ್ಗೆ, 35 ಇರುತ್ತೆ ಅಂತ ಅಂದ್ಕೊಳ್ಳಿ. 35,000, ಇಲ್ಲೂ 35,000. ಸೊ ಈ ಒಂದು ಪರ್ಟಿಕ್ಯುಲರ್ ಸ್ಟೂಡೆಂಟ್ಗೆ ಈ XYZ ಕಾಲೇಜು ಒಳ್ಳೆ ಕಾಲೇಜ್ ಆಗಿರುತ್ತೆ, ಟಾಪ್ 10 ಕಾಲೇಜಲ್ಲಿ ಬಂದಿರುತ್ತೆ. ಸೊ ಇವಾಗ ಇದರಲ್ಲಿ ಅವ್ರಿಗೆ ಸೀಟ್ ಸಿಗಲೇಬೇಕಂದ್ರೆ ಸೊ ಇಟ್ ವಿಲ್ ಬಿ ವೆರಿ ವಾಟ್ ಇಸ್ ದ್ಯಾಟ್, ಅವ್ರಿಗೆ ಈ ಕಾಲೇಜೇ ಬೇಕಾದರೆ CSE ಸಿಗಲ್ಲ. ಬಟ್ ISC ಮತ್ತು AIML ಡೇಟಾ ಸೈನ್ಸು ಅಥವಾ EC ಅಂಥದ್ದು ಸಿಗುತ್ತೆ, ಆಯಿತಾ. ಸೊ ಬೇಸಿಕ್ಲಿ ಏನಪ್ಪ ಅಂತ ಕೇಳಿದ್ರೆ, ನೀವು ಒಳ್ಳೆ ಕಾಲೇಜಿಗೆ ಹೋಗಬೇಕು ವೇರ್ ಪ್ಲೇಸ್ಮೆಂಟ್ಸ್ ಆರ್ ಬಿಂಗ್ ಗುಡ್. ಸೊ ಅಲ್ಲಿ ನೀವು ಯಾವುದೇ ಡಿಪಾರ್ಟ್ಮೆಂಟ್ ಇದ್ರೂ ಲೇಟರ್ ಯು ಕ್ಯಾನ್ ಚೇಂಜ್ ಆಫ್ ಬ್ರಾಂಚ್ ಅಂತ ಹೇಳ್ತಾ ಇಲ್ಲ, ಅಟ್ಲೀಸ್ಟ್ ದೇರ್ ಪ್ಲೇಸ್ಮೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಕಾಲೇಜ್ ಹೋಗ್ತಿರೋ ಆ ಕಾಲೇಜಲ್ಲಿ ನೀವು ಯಾವುದೇ ಡಿಪಾರ್ಟ್ಮೆಂಟ್ ಇದ್ರೂ ಇನ್ನೊಂದು ಡಿಪಾರ್ಟ್ಮೆಂಟ್ ಪ್ಲೇಸ್ಮೆಂಟ್ಸಲ್ಲಿ ನಿಮಗೆ ಕೂರಕ್ಕೆ ಬಿಟ್ಟರೆ ಯು ವಿಲ್ ಬಿ ಎಲಿಜಿಬಲ್. ಸೊ ಇಲ್ಲಿ ಒಂದು ಕಾಲೇಜಲ್ಲಿ ನೀವು XYZ ಕಾಲೇಜಲ್ಲಿ CSEಗೆ ಆಗಿರ್ತೀರ ಅಂತ ಅಂದ್ಕೊಳ್ಳಿ. ತಿರ್ಗಾ XYZ ಕಾಲೇಜಲ್ಲೇ ನೀವು ISCಗೂ ಆಗಬೇಕು ಸೀಟು, ಓಕೆನಾ. ಮತ್ತು XYZ ಕಾಲೇಜಲ್ಲಿ ನೀವು AIMLಗೂ ಆಗಬೇಕು. ಮತ್ತು XYZ ಕಾಲೇಜಲ್ಲಿ ನೀವು ಒನ್ ಮೋರ್ ಥಿಂಗ್ ಇಸ್ ಡೇಟಾ ಸೈನ್ಸ್. ದೆನ್ XYZ ಕಾಲೇಜಲ್ಲಿ ನೀವು ಇನ್ನೊಂದು ಯಾವುದಿರುತ್ತೆ, EC. ಸೊ ಈ ರೀತಿ ನೀವು ದಿಸ್ ವಿಲ್ ಬಿ ಕನ್ಸಿಡರ್ ಸೆಕೆಂಡ್, ಥರ್ಡ್, 4, 5. ಓಕೆ, ನಿಮಗೆ ಒಂದೇ ಕಾಲೇಜಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ಕೋರ್ಸಸ್ಸು ನೀವು ಬ್ರಾಂಚಸ್ಸು ನೀವು ಹಾಕ್ಕೋಬೋದು. ದಟ್ ಈಸ್ ಒನ್ ಬೆನಿಫಿಷಿಯಲ್ ಥಿಂಗ್ ವಿಚ್ ಯು ಹ್ಯಾವ್. ಸೊ ಮತ್ತೆ ನೆಕ್ಸ್ಟ್ ನೀವು ಇಲ್ಲಿ 6th ಒನ್ ಬೇಕಾದರೆ ನೆಕ್ಸ್ಟ್ ABC ಕಾಲೇಜಲ್ಲಿ ಅಗೇನ್ CSE, ಮತ್ತು ತಿರ್ಗಾ ಇಲ್ಲಿ ABC ಕಾಲೇಜಲ್ಲಿ ಅಗೇನ್ ISC. ಸೊ ಈ ರೀತಿ ನೀವು ಆಗ್ತಾನೆ ಹೋಗ್ಬೋದು. ಸೊ ನಿಮ್ಗೆ ಅದೊಂದು ಅಡ್ವಾಂಟೇಜ್ ಆಗಿರುತ್ತೆ. ನಿಮಗೆ ಒಂದು ಒಳ್ಳೆ ಕಾಲೇಜ್ ಸಿಗಬೇಕಂದ್ರೆ, ಇಫ್ ಯು ನಾಟ್ ಗೆಟಿಂಗ್ CSE ಯು ಕ್ಯಾನ್ ಟೇಕ್ ISC, ಬಿಕಾಸ್ CSE ಆ್ಯಂಡ್ ISC 90% ಸೇಮ್. ಸೊ ISCನೂ ಸಿಕ್ಕಿಲ್ಲ ಅಂದರೆ ಮೆಷಿನ್ ಲರ್ನಿಂಗು ಮತ್ತು AIML ಡೇಟಾ ಸೈನ್ಸ್, ದಿಸ್ ಆಲ್ ಆರ್ ವೆರಿ ಗುಡ್. ಬಟ್ ಈಗ ಟ್ರೆಂಡಿಂಗಲ್ಲಿರೋದು EC ಕೋರ್ಸ್ ತೊಗೊಂಡ್ರೆ ಯು ಕ್ಯಾನ್ ಟ್ರೈ ಈವನ್ ಸಾಫ್ಟ್ವೇರ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಹಾರ್ಡ್ವೇರ್ ಸೈಡ್ ಆಲ್ಸೋ. ಸೊ ನಿಮಗೆ ಡ್ಯುಯಲ್ ಚಾನ್ಸಸ್ ಇರುತ್ತೆ. ಸೊ ಅದು ನಿಮಗೆ ಆ ರೀತಿ ಡಿಫರ್ ಆಗುತ್ತೆ. ಓಕೆ, ಸೊ ನಾವು ಬೇಸಿಕ್ಲಿ ವಾಟ್ ಐಮ್ ಟೆಲಿಂಗ್ ಇಸ್, ಸೊ ಈ ಒಂದು ಪರ್ಟಿಕ್ಯುಲರ್ ಸ್ಟೂಡೆಂಟ್ಗೆ 70 ರ್ಯಾಂಕ್ ಇರುತ್ತೆ ಅಂತ ಅಂದ್ಕೊಳ್ಳಿ. 70 ರ್ಯಾಂಕಿಗೆ ಈ ಸ್ಟೂಡೆಂಟ್ಗೆ ಟಾಪ್ 10 ಕಾಲೇಜಸ್ ಸಿಗಲ್ಲ ಅಂದಮೇಲೆ ಆ ಟಾಪ್ 10 ಕಾಲೇಜಸ್ಸು ಈ ಲಿಸ್ಟಲ್ಲಿ ಹಾಕೋದು ಯಾವುದೇ
ಯೂಸ್ ಇಲ್ಲ. ಸೊ ಅವಾಗ ನೀವೇನು ಮಾಡ್ಕೋಬೇಕು, ಟಾಪ್ 1-20 ಇರುತ್ತಲ್ವಾ, ಸೊ ಆ ಟಾಪ್ 1 ಟಾಪ್ 10 1-10 ಅವ್ರಿಗೆ ಎಲಿಜಿಬಲ್ ಇಲ್ಲ ಅಂದಮೇಲೆ ನೀವು ಆಪ್ಷನ್ ಎಂಟ್ರಿಯಲ್ಲಿ 1-10 ಏನಕ್ಕೆ ಹಾಕಕ್ಕೆ ಹೋಗ್ತೀರಾ, ವಿಚ್ ಇಸ್ ಆ್ಯಕ್ಚುಲಿ ವೇಸ್ಟ್ ಆಫ್ ಟೈಮ್. ನೀವು ಅದ್ರ ಬದಲು ಟಾಪ್ 11-20 ಹಾಕಿದ್ರೆ ನಿಮಗೆ ಸಿಗೋ ಚಾನ್ಸಸ್ಸು 90% ಐತೆ. ಓಕೆ, ಸೊ ಒಂದು ಸಿನಾರಿಯೋ ಹೇಳ್ತೀನಿ ನಿಮಗೆ. ಸೊ ಓಕೆ, ಲೆಟ್ಸ್ ಕನ್ಸಿಡರ್ ಸ್ಟಿಕ್ ಆನ್ ಟು ದಿಸ್ ಸೇಮ್ ಎಕ್ಸಾಂಪಲ್. ಸೊ ಇವಾಗ ನಿಮಗೆ ರ್ಯಾಂಕ್ ಎಷ್ಟಿದೆ, ರ್ಯಾಂಕ್ ಇಸ್ 70K, ರಿಸರ್ವೇಷನ್ ಇರೋದು 2AG ಕ್ಯಾಟಗರಿ. ಓಕೆ, ಕ್ಯಾಟಗರಿ 2AG, ಸಾರಿ ಮೈ ಹ್ಯಾಂಡ್ ರೈಟಿಂಗ್ ಇಸ್ ಆಲ್ವೇಸ್ ಬ್ಯಾಡ್. ಸೊ ಕ್ಯಾಟಗರಿ ಇಸ್ 2AG ಆ್ಯಂಡ್ ರ್ಯಾಂಕ್ ಇಸ್ 70K. ಸೊ ಇವಾಗ ಇದರಲ್ಲಿ ಅವ್ರಿಗೆ ಬೇಕಾಗಿರೋ ಡ್ರೀಮ್ ಕಾಲೇಜು, ಸೊ ದಟ್ XYZ ಕಾಲೇಜಲ್ಲಿ ನಿಮಗೆ ಸೀಟ್ ಲೈಕ್ ಅವ್ರಿಗೆ ಬೇಕಾಗಿರೋದು CSE ವಿಚ್ ಇಸ್ 35K ಕಟ್ ಆಫ್. ಓಕೆ, ಫಸ್ಟ್ ರೌಂಡಲ್ಲಿ ನಾನು ನಿಮ್ಗೆ ಹೇಳ್ತಾ ಇರೋದು ಫಸ್ಟ್ ರೌಂಡಲ್ಲೇ. ಓಕೆ, ಸೊ ಇವ್ರಿಗೆ ಓಕೆ ಲೆಟ್ಸ್ ಕನ್ಸಿಡರ್ ಸೆಕೆಂಡ್ ರೌಂಡ್ ಆರ್ ಎನಿಥಿಂಗ್ ಲೈಕ್ ದಿಸ್. ಓಕೆ, ಸೊ ವಿಚ್ ಈಸ್ ಇಲ್ಲಿ ನಿಮಗೆ ಸೆಕೆಂಡ್ ರೌಂಡ್ ಅಥವಾ ನೀವು ಲಾಸ್ಟಲ್ಲಿ ಹೋಗ್ತೀರಲ್ವಾ, ಸೊ ಅವಾಗ ನಿಮಗೆ ಇಲ್ಲಿ ಲಾಸ್ಟಿಗೆ ಹೋದ್ರೂ ಈ ಕಾಲೇಜಲ್ಲಿ ನಿಮಗೆ 55K ಕಟ್ ಆಫ್ ಇರೋದು. CSEಗೆ ನೀವು ಲಾಸ್ಟ್ ತನಕ ಹೋದ್ರೂ ನಿಮಗೆ 55K ಇರೋದು. ಸೊ ಅವಾಗ ನೀವೇನು ಮಾಡ್ಕೋಬೇಕು, IACಯಲ್ಲಿ ನಿಮಗೆ 60K ಇದೆ ಅಂತ ಅಂದ್ಕೊಳ್ಳಿ, AIMಲ್ಲಿ ನಿಮಗೆ 45K, ಡೇಟಾ ಸೈನ್ಸಲ್ಲಿ ನಿಮಗೆ 40K. ಸೊ ನೀವು ಬರೀ CSE ಮಾತ್ರ ಸ್ಟಿಕ್ ಆನ್ ಆಗ್ತಾಯಿದ್ರೆ ಈ ಒಳ್ಳೆ ಕಾಲೇಜಲ್ಲಿ ನಿಮಗೆ ಪ್ಲೇಸ್ಮೆಂಟ್ಸ್ಗೆ ಒಳ್ಳೆ ಆಪರ್ಚುನಿಟಿ ಇದಾದಮೇಲೆ ನೀವು CSE ಇದ್ರೂ ಏನು, IS ಇದ್ರೂ ಏನು, AIML ಡೇಟಾ ಸೈನ್ಸ್ EC ಇದ್ರೂ ಏನು, ಸೊ ನಿಮಗೆ ಇದೆಲ್ಲ ಆಪರ್ಚುನಿಟಿ ನೀವು ಏನೋ ಹಾಕೋಬೇಕು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ. ಬರೀ CSEಗೆ ಮಾತ್ರ ಯು ಶುಡ್ ನಾಟ್ ಬಿ ಸ್ಟಿಕ್ಕಿಂಗ್ ಟು ಇಟ್. ನೀವು ISC ಹಾಕ್ಕೋಬೇಕು, AIML ಹಾಕ್ಕೋಬೇಕು, ಡೇಟಾ ಸೈನ್ಸ್ ಆಸ್ ವೆಲ್ ಆಸ್ EC. ಸೊ ಒಂದು ಕಾಲೇಜಲ್ಲೇ ನೀವು ಇಷ್ಟೊಂದು ಕೋರ್ಸಸ್ ಆಗ್ತಾಯಿದ್ರೆ ಖಂಡಿತ ನಿಮಗೆ ಸಿಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಬಟ್ ಅದರಲ್ಲಿ ನೀವು ನಿಮ್ಮ ರ್ಯಾಂಕ್ ಅದೇ ಹೇಳ್ದಲ್ವಾ, ಇದರಲ್ಲಿ ನಿಮಗೆ ಇವಾಗ ತೊಗೊಂಡಿರೋ ಎಕ್ಸಾಂಪಲಲ್ಲೇ ISCಗೆ ಎಷ್ಟಿತ್ತು, ISCಗೆ 60 ಏನೋ ಇತ್ತಲ್ವಾ, ಸೊ ಅದೇ 70 ಇದೆ. ಇಲ್ಲಿ ಒಂದು 45ಇಂದ ಒಂದು ನಾಟ್ ಇವನ್ 45, ಓಕೆ 45ಇಂದ ಒಂದು 65 ಇದ್ರೂ ಯು ಕ್ಯಾನ್ ಗಿವ್ ಅ ಟ್ರೈ. ಯಾಕಂದರೆ ನಿಮಗೆ ಇಲ್ಲಿ ಚಾನ್ಸಸ್ಸು 50-60% ಇದೆ. ಓಕೆ, ಸೊ ಯು ಕ್ಯಾನ್ ಗಿವ್ ಅ ಟ್ರೈ. ಅದೇ ನೀವು CSEಗೆ ತೊಗೊಂಡ್ರೆ CSEಗೆ ಎಷ್ಟಿದೆ ಕಟ್ ಆಫು, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಿದ್ದು. ಓಕೆ, ISC ಯಾವಾಗಲೂ ಒಂಚೂರು ಕಡಿಮೆ ಇರುತ್ತೆ, ವಿಚ್ ಇಸ್ ಇಲ್ಲಿ ನಿಮಗೆ 55 ಅಂತ ಇಟ್ಕೊಳ್ಳೋಣ, 55. ಸೊ ಇಲ್ಲಿ ನಿಮಗೆ CSEಗೆ 45Kಯಿಂದ 60K ಅಂತ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಇದಕ್ಕೆ ನಿಮಗೆ ಎಷ್ಟು % ಚಾನ್ಸ್ ಇರುತ್ತೆ, ಇದಕ್ಕೆ ನಿಮಗೆ ಒಂದು 45% ಚಾನ್ಸ್ ಇರುತ್ತೆ, ಲೈಕ್ 45% ನಿಮಗೆ ಚಾನ್ಸ್ ಇರುತ್ತೆ. ಸೊ ಒಂದು ಕಾಲೇಜಲ್ಲೇ ನಿಮ್ಗೆ ಇಷ್ಟೊಂದು ಬೆನಿಫಿಟ್ಸು, ಇಷ್ಟೊಂದು ಕೋರ್ಸಸ್ ನೀವು ಅಪ್ಲೈ ಮಾಡ್ಕೋಬೋದು ಅಂದರೆ ಏನಕ್ಕೆ ಅದನ್ನು ನೀವು ವೇಸ್ಟ್ ಮಾಡ್ತೀರಾ. ಅದನ್ನು ನೀವು ವೇಸ್ಟ್ ಮಾಡೋ ಬದಲು ಒಂದು ಕಾಲೇಜಲ್ಲೇ ನಿಮಗೆ ಎಷ್ಟೊಂದು ಕೋರ್ಸಸ್ ಬೇಕಾಗಿದ್ರು ಅಷ್ಟು ಕೋರ್ಸಸ್ಸು ನೀವು ಹಾಕೋಬೋದು. ಪ್ಲಸ್ ನಿಮಗೆ ಲೈಕ್ ನಿಮಗೆ ಆ ಕಾಲೇಜ್ ನಿಮ್ಗೆ ಸೆಲೆಕ್ಟ್ ಆಗಿದ್ರೂ ಅಕಾಡೆಮಿಕ್ಸಲ್ಲಿ ನಿಮಗೆ ಆ ಒಂದು ಪರ್ಟಿಕ್ಯುಲರ್ ಕೋರ್ಸು ಯಾರಿದ್ರೂ ದೇ ಕ್ಯಾನ್ ಕೋಪ್ ಅಪ್ ಇಟ್ ಲೆಟರ್ ಇನ್ ಫ್ಯೂಚರ್. ನೀವು ಅದನ್ನು ಕೇರ್ಲೆಸ್ ಆಗಿ ಬಿಡಕ್ಕೆ ಹೋಗ್ಬಾರ್ದು. ಸೊ ವಾಟ್ ಇಸ್ ದ ಮೇನ್ ಮೋಟಿವ್ ಅಂತ ಕೇಳಿದ್ರೆ, ಒಂದು ಒಳ್ಳೆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಹೆಂಗಿದ್ರು ಚೆನ್ನಾಗಿರುತ್ತೆ ಅಂತ ಗೊತ್ತಾದಮೇಲೆ ಅದರಲ್ಲಿ ನಿಮಗೆ ಯಾವ ಕೋರ್ಸ್ ಇದ್ರೂ ಪರವಾಗಿಲ್ಲ. ಫಾರ್ ಎಕ್ಸಾಂಪಲ್ CSE ಇದ್ರೂ ಪರವಾಗಿಲ್ಲ, ಆರ್ ISC ಇದ್ರೂ ಪರವಾಗಿಲ್ಲ, ಆರ್ EC ಇದ್ರೂ ಪರವಾಗಿಲ್ಲ. ಓಕೆ, ಆರ್ AIML. ಸೊ ನನ್ನೊಂದು ಏನಪ್ಪ ಅಂತ ಕೇಳಿದ್ರೆ, ಒಂದು ಒಳ್ಳೆ ಕಾಲೇಜ್, ಯಾವುದೊಂದು ಒಳ್ಳೆ ಕಾಲೇಜ್ ಇದ್ದರೆ, ಫಾರ್ ಎಕ್ಸಾಂಪಲ್ RV ಅಂತ ಅಂದ್ಕೊಳ್ಳಿ, RV ಇಸ್ ಅ ಟಾಪ್ ಕಾಲೇಜ್. ಓಕೆ, ಅದರಲ್ಲಿ ನಿಮಗೆ CSE ಸಿಕ್ಕಿಲ್ಲ ಅಂದರೆ ಯು ಟ್ರೈ ಫಾರ್ ISC, ಯು ಟ್ರೈ ಫಾರ್ AIML, ಯು ಟ್ರೈ ಫಾರ್ ಡೇಟಾ ಸೈನ್ಸ್, ಯು ಟ್ರೈ ಫಾರ್ EC. If CSE you are not getting CSE, why can't you give a try on ISC, AIML, data science and EC? So this all things it's possible. ನೀವು RV ಕಾಲೇಜ್ ಅಂತ ಹಾಕೋಕ್ಕೆ ಹೋಗ್ಬೇಕಂತ ಹೇಳ್ತಲ್ಲ, ಜಸ್ಟ್ ಆಸ್ ಅನ್ ಎಕ್ಸಾಂಪಲ್. ಓಕೆ, ಸೊ ಈ ರೀತಿ ನಿಮಗೆ ಜಾಸ್ತಿ ಆಪರ್ಚುನಿಟೀಸು ಮತ್ತು ಒಳ್ಳೆ ಚಾನ್ಸಸ್ ಇರುತ್ತೆ, ಅದನ್ನು ಮಿಸ್ ಮಾಡ್ಕೋಬೇಡ ಅಂತ ಹೇಳ್ತಾ ಇರೋದು. ನೀವು ಒಂದು ಕಾಲೇಜು ಲೈಕ್ ಒಂದೇ ಕೋರ್ಸಿಗೆ ಸ್ಟಿಕ್ ಆನ್ ಆಗೋ ಬದಲು ನೀವು ಈ ರೀತಿ ನೀವು ಮಾಡ್ಕೋಬೋದು. ಬಿಕಾಸ್ ISCಗೂ CSEಗೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ 10% ವ್ಯತ್ಯಾಸ ಅಷ್ಟೇ, ವಿಚ್ ಇಸ್ 90% ಸೇಮ್. ISC ಆ್ಯಂಡ್ CSE ಆರ್ 90% ಸೇಮ್. So according to me, which will be better is you must have a list. Okay, ನಿಮಗೆ ಒಂದು ಟಾಪ್ 1 to 10ಗೆ ಫಾರ್ ಎಕ್ಸಾಂಪಲ್ ರ್ಯಾಂಕು ಒಂದು 1ಇಂದ 35,000 ತನಕ ಇರೋ ಸ್ಟೂಡೆಂಟ್ಸು ಯು ಕ್ಯಾನ್ ಅಪ್ಲೈ ಟಾಪ್ 1 to 10. ದಟ್ ಟು ರಿಸರ್ವೇಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಟಾಪ್ 10 to 20 ಅವರಿಗೆ ಒಂದು 35K ಅಂತ ಒಂದು
55K ಅಥವಾ 60K ಹಂಗೆ ಅಪ್ಲೈ ಆಗುತ್ತೆ. ಅಗೇನ್ ನಾನು ನಿಮಗೆ ಒಂದು ಪರ್ಟಿಕ್ಯುಲರ್ ರೇಂಜ್ಗೆ ಹೇಳಕ್ಕೆ ಹೋದರೆ ನಿಮಗೆ ತಿರ್ಗಾ ರಿಸರ್ವೇಷನ್ಸ್ ಯೂಸ್ ಆಗುತ್ತೆ. ನಿಮಗೆ ರಿಸರ್ವೇಷನ್ಸ್ ಈಗ ಒಂದು 35K ಇದೆ ನಿಮ್ಮ ರ್ಯಾಂಕು. ಮತ್ತು ಇವಾಗ ಫಾರ್ ಎಕ್ಸಾಂಪಲ್ ಅದೇ ಹೇಳ್ದಲ್ವಾ, CSCಗೆ ನಿಮ್ಗೆ ಎಷ್ಟಿದೆ ಆ ಕಾಲೇಜಲ್ಲಿ, CSCಗೆ 35K ಇದೆ ಕಟ್ ಆಫು. ನಿಮ್ಮ ರ್ಯಾಂಕ್ ಎಷ್ಟಿದೆ, ನಿಮ್ಮ ರ್ಯಾಂಕ್ ಬಂದ್ಬಿಟ್ಟು ಈಗ 60K ಅಂತ ಅಂದ್ಕೊಳ್ಳಿ. 60K ನಿಮಗೆ SC ಆರ್ ST ಆರ್ 2AG ಈ ಥರ ನಿಮಗೆ ಯಾವುದೇ ಇದ್ರೂ ಯು ಆರ್ ಕೇಪಬಲ್ ಆಫ್ ಗೆಟಿಂಗ್ ಇಟ್. ಅದನ್ನ ನೀವೇನು ಮಾಡ್ಕೋಬೇಕಾದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲೇ ಫಸ್ಟಲ್ಲಿ ಹಾಕ್ಕೋಬೇಕು. ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲೇ ಫಸ್ಟಲ್ಲಿ ಆ ಕಾಲೇಜು ಆ ಕೋರ್ಸು ನೀವು ಹಾಕ್ಕೋಬೇಕು. ವಿಚ್ ವಿಲ್ ಬಿ ಲೈಕ್, ಸೊ ಇಲ್ಲಿ ನೀವು ಪ್ರಯಾರಿಟಿ ಇದರಲ್ಲಿ ಮತ್ತು ಕಾಲೇಜ್ ಇದರಲ್ಲಿ ಮತ್ತು ಇಲ್ಲಿ ಕೋರ್ಸಲ್ಲಿ ಆ ಒಂದು ಪರ್ಟಿಕ್ಯುಲರ್ ಕಾಲೇಜು ಯಾವ್ದು ನಿಮಗೆ ಸಿಗೋ ಥರ ಚಾನ್ಸ್ ಇದೆಯೋ ಆ ಕಾಲೇಜ್ನ ಇಲ್ಲಿ ಫಸ್ಟಲ್ಲಿ ಹಾಕಿ. ಫಸ್ಟಲ್ಲಿ ಹಾಕ್ಬಿಟ್ಟು ಆ ಒಂದು ಕೋರ್ಸ್ನ ಇಲ್ಲಿ ಹಾಕಿ, ಮತ್ತು ಉಳಿದಿರೋದೆಲ್ಲ ಕೆಳಗಡೆ ಹಾಕ್ಕೊಬನ್ನಿ. ಸೊ ಆವಾಗ ನಿಮಗೆ ಖಂಡಿತ ಈ ಕಾಲೇಜ್ ಸಿಕ್ಕೇ ಸಿಗುತ್ತೆ. ಸೊ ಈ ರೀತಿ ಆಲ್ಗಾರಿದಮ್ ವರ್ಕ್ ಆಗೋದು. ಸೊ ನೀವು ಈ ರೀತಿ ಇಟ್ಕೊಂಡು ನೀವು ಮಾಡಿದ್ರೆ ಅಫ್ಕೋರ್ಸ್ ನಿಮಗೆ ಒಳ್ಳೆ ಕಾಲೇಜ್ ಸಿಕ್ಕೇ ಸಿಗುತ್ತೆ, ನಿಮ್ಮ ಡ್ರೀಮ್ ಕಾಲೇಜು ಸಿಕ್ಕೇ ಸಿಗುತ್ತೆ. ಈ ರೀತಿ ಇಫ್ ಯು ಡೂಯಿಂಗ್ ಡೆಫಿನೆಟ್ಲಿ ಇಟ್ ಈಸ್ ಪಾಸಿಬಲ್. ಮತ್ತು ಇನ್ನೊಂದು ಎಕ್ಸಾಂಪಲು, ಇವಾಗ ಯಾರಿಗೆಲ್ಲ ಲೈಕ್ ಐ ಹ್ಯಾವ್ ಸೀನ್ ದಿಸ್ ಇವನ್ ಇನ್ ಡ್ಯೂರಿಂಗ್ ಮೈ ಆಪ್ಷನ್ ಎಂಟ್ರಿ ಟೈಮ್ ಆಲ್ಸೋ, ವಿಚ್ ಈಸ್, ಸೊ ಇವಾಗ 2 ಇಂಡಿವಿಜುವಲ್ ಲೈಕ್ 2 ಫ್ರೆಂಡ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ನಾನು ಇಷ್ಟೆಲ್ಲ ಎಕ್ಸಾಂಪಲ್ ಕೊಡ್ತಾ ಇರೋದು ಮೇನ್ ರೀಸನ್ ಅಂದರೆ KCT ಆಪ್ಷನ್ ಇಸ್ ವೆರಿ ಇಂಪಾರ್ಟೆಂಟ್, ಇಟ್ ಇಸ್ ವೆರಿ ವೈಟಲ್. ಅದು ನೀವು ಯೂಸ್ ಮಾಡಿದ್ರೆ ನಿಮಗೆ SSP ಸ್ಕಾಲರ್ಶಿಪ್ಪು ಮತ್ತು ಅಂಥದ್ದೆಲ್ಲ ನಿಮ್ಗೆ ಸಿಗುತ್ತೆ, ವಿಚ್ ಇಸ್ ವೆರಿ ವೆರಿ ಕ್ರೂಷಿಯಲ್. ಸೊ ನೀವು ದಯವಿಟ್ಟು KCT ಆಪ್ಷನ್ ಎಂಟ್ರಿನ ಮಾಡಿ. ಸೊ ಮುಂಚೆ ನಮ್ಗೆ ಹೆಂಗಿತ್ತು ಅಂತ ಕೇಳಿದ್ರೆ, ನಾವು KCT ಆಪ್ಷನ್ ಎಂಟ್ರಿ ಎಲ್ಲ ಮಾಡಬೇಕಾದ್ರೆ 750 ವಾಟ್ ಎವರ್ ಯು ಪೇಯಿಂಗ್ ಇಟ್, ಅದು ನಮಗೆ ಅವಾಗ ಇರಲಿಲ್ಲ. ಸೊ ಫಸ್ಟ್ ರೌಂಡ್ಗೆ ಯಾವುದೇ ರೀತಿ ಪೇಮೆಂಟ್ಸ್ ಏನಿರಲಿಲ್ಲ. ಫಸ್ಟ್ ರೌಂಡ್ ಮಾಕ್ ರೌಂಡ್ಗೆ ನೀವೆಲ್ಲ ಪೇ ಮಾಡ್ತಿದ್ದೀರಾ. ಓಕೆ, ದ್ಯಾಟ್ಸ್ ಅ ನ್ಯೂ ರೂಲ್ ಆರ್ ಸಮಥಿಂಗ್. ಬಟ್ ಆವಾಗ ನಮಗೆ ಇರಬೇಕಾದ್ರೆ ಮಾಕ್ ರೌಂಡ್ ಫಸ್ಟ್ ರೌಂಡ್ ಸೇಮ್ ಹಂಗೆ ಇತ್ತು. ನಾವು ಲೈಕ್ ಸೆಕೆಂಡ್ ರೌಂಡು ಅಥವಾ ಕಾಲೇಜ್ಗೆ ಡೆಪಾಸಿಟ್ ಅಮೌಂಟ್ ಪೇ ಮಾಡ್ತಿದ್ವಲ್ವಾ, ಲೈಕ್ ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡ್ ಆದಮೇಲೆ ಆವಾಗ ಮಾತ್ರ ನಮಗೆ ಪೇಮೆಂಟ್ ಇತ್ತು. ಸೊ ಲೆಟ್ಸ್ ಸಿ ದಿಸ್ ಎಕ್ಸಾಂಪಲ್ ಲೈಕ್ 2 ಸ್ಟೂಡೆಂಟ್ಸ್. ಸೊ ಇವಾಗ ಕ್ಯಾಂಡಿಡೇಟ್ A ಆ್ಯಂಡ್ ಕ್ಯಾಂಡಿಡೇಟ್ B. ಓಕೆ, 2 ಸ್ಟೂಡೆಂಟ್ಸ್ ಆಗಿದೆ. ಈ ಕ್ಯಾಂಡಿಡೇಟ್ಗೆ ರ್ಯಾಂಕ್ ಇರೋದು ಎಷ್ಟು? ರ್ಯಾಂಕ್ ಇರೋದು 50K. ಈ ಕ್ಯಾಂಡಿಡೇಟ್ಗೆ ರ್ಯಾಂಕ್ ಇರೋದು 35K. ದೇ ಬೋತ್ ಆರ್ ಲುಕಿಂಗ್ ಫಾರ್ ಸೇಮ್ ಕಾಲೇಜು. ಒಂದು ಕಾಲೇಜ್ ನೋಡ್ತಾ ಇದ್ದಾರೆ, RVದಲ್ಲಿ ಒಂದು ಕಾಲೇಜ್ ನೋಡ್ತಾ ಇದ್ದಾರೆ. ಓಕೆ, RVಗೆ ಹೋಗ್ಬೇಕಂತ ಆಸೆ, ಇವ್ರಿಗೂ RVಗೆ ಹೋಗ್ಬೇಕಂತ ಆಸೆ. ಸೊ ಇಲ್ಲಿರೋ ಕಟ್ ಆಫ್ ಎಷ್ಟು? CSC. ಓಕೆ, ಅದೊಂದು ಕೋರ್ಸು CSCಗೆ ಕಟ್ ಆಫ್ ಎಷ್ಟಿದೆ? ಕಟ್ ಆಫು ಒಂದು ವಾಟ್ ಇಸ್ ದ್ಯಾಟ್, ಲೆಟ್ಸ್ ಕೀಪ್ ಓಕೆ ಲೆಟ್ಸ್ ಕೀಪ್ ಆ್ಯಸ್ 40K ಅಂತ ಅಂದ್ಕೊಳ್ಳಿ. 40K. ಇಲ್ಲಿ ಇವ್ರಿಗೆ ಎಷ್ಟಿದೆ? CSC ಕಟ್ ಆಫ್ ಇಸ್ 40K. ಸೊ ಇವರಿಗೆ 35K ಆಲ್ರೆಡಿ ದ ಸ್ಟೂಡೆಂಟ್ ಇಸ್ ಎಲಿಜಿಬಲ್. ಓಕೆ, ಆಲ್ರೆಡಿ ಸ್ಟೂಡೆಂಟ್ ಎಲಿಜಿಬಲ್ ಆಗಿದ್ದಾರೆ. ಬಟ್ ಅವ್ರು ಮಾಡ್ತಾ ಇರೋ ಮಿಸ್ಟೇಕ್ ಏನಪ್ಪ ಅಂತ ಕೇಳಿದ್ರೆ, ಸೊ ಈ ಎಕ್ಸಾಂಪಲಲ್ಲಿ ಇಬ್ಬರು ಇಬ್ಬರು 2AG ಕ್ಯಾಟಗರಿನೇ, 2AG ಆ್ಯಂಡ್ 2AG ಕ್ಯಾಟಗರಿ. ಸೊ ಇವರಿಬ್ಬರು ಮಾಡ್ತಾ ಇರೋ ಒಂದು ಮಿಸ್ಟೇಕ್ ಏನಪ್ಪ ಅಂತ ಕೇಳಿದ್ರೆ, ಸೊ ದಿಸ್ ಪರ್ಟಿಕ್ಯುಲರ್ ಸ್ಟೂಡೆಂಟ್ A ಇಸ್ ಸ್ಮಾರ್ಟ್. ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರ ಆಪ್ಷನ್ ಎಂಟ್ರಿಯಲ್ಲಿ ಈ ಕಾಲೇಜ್ ಸಿಗೋ ಚಾನ್ಸಸ್ ಎಷ್ಟಿದೆ? 10% ರ್ಯಾಂಕ್ ರೇಂಜ್ ಇದೆ. ಸೊ ರ್ಯಾಂಕ್ ರೇಂಜ್ ಎಷ್ಟಿದೆ? ರ್ಯಾಂಕ್ ರೇಂಜ್ ಬಂದುಬಿಟ್ಟು ಅವ್ರಿಗೆ 10 ಇದೆ ಅಲ್ವಾ, ಸೊ 10K. ಸೊ ರ್ಯಾಂಕ್ ರೇಂಜು 10K ಇದೆ. ಈ ಸ್ಟೂಡೆಂಟ್ಗೆ ಎಷ್ಟಿದೆ? ಈ ಸ್ಟೂಡೆಂಟ್ಗೆ -5K. ಸೊ ವೆರಿ ಈಸಿ. ಅಂದರೆ ಈ ಸ್ಟೂಡೆಂಟ್ B ಬಂದುಬಿಟ್ಟು ಆಲ್ರೆಡಿ ಎಲಿಜಿಬಲ್ ಅಲ್ವಾ, ಬಟ್ ಅವ್ರ ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡ್ತಾಯಿಲ್ಲ. ಈ ಸ್ಟೂಡೆಂಟು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡ್ತಾಯಿಲ್ಲ. ಇವ್ರೇನು ಮಾಡ್ತಾಯಿದ್ದಾರೆ ಅಂತ ನೋಡಿ ಈಗ. ಸೊ ನಾವು RV ಕಾಲೇಜ್ ಇದೆ ಅಲ್ವಾ, ಸೊ ಯಾವುದೊಂದು ಕಾಲೇಜ್ ಅಂತ ಅಂದ್ಕೊಳ್ಳಿ. ಸೊ ಈ ಪರ್ಟಿಕ್ಯುಲರ್ ಸ್ಟೂಡೆಂಟು ಅವ್ರೇನು ಮಾಡ್ತಾರಂದರೆ, ಸ್ಟಾರ್ಟಿಂಗಲ್ಲೇ ಪ್ರಯಾರಿಟಿ ಮತ್ತು ಕಾಲೇಜು ಮತ್ತು ಕೋರ್ಸು, ಆಯಿತಾ. ಸೊ ಪ್ರಯಾರಿಟಿಯಲ್ಲೇ ಫಸ್ಟ್ ಕಾಲೇಜು RV ಯಾವುದಿದೆ CSC ಆಗ್ತಾಯಿದ್ದಾರೆ. ಈ ಸ್ಟೂಡೆಂಟ್ ಏನು ಮಾಡ್ತಾಯಿದ್ದಾರೆ? ಪ್ರಯಾರಿಟಿ, ಕಾಲೇಜು, ಕೋರ್ಸು. ಈ ಸ್ಟೂಡೆಂಟು ಫಸ್ಟ್ ಪ್ಲೇಸಲ್ಲೇ ಬೇರೆ ಯಾವುದೋ ಇನ್ನೂ ಚೆನ್ನಾಗಿರೋ ಕಾಲೇಜ್ ಅಂತ ಅಂದ್ಕೊಳ್ಳಿ, ಸಮ್ XYZ ಕಾಲೇಜು CSC. ಸೊ ಇವಾಗ ಯಾರಿಗೆ ಸೀಟ್ ಸಿಗುತ್ತೆ ಅಂತ ಕೇಳಿದ್ರೆ, ಖಂಡಿತ ಸ್ಟೂಡೆಂಟ್ Aಗೆ ಸೀಟ್ ಸಿಗುತ್ತೆ. ಬಿಕಾಸ್ ಈ ಹ್ಯಾಸ್ ಯೂಸ್ ದ ಆಪರ್ಚುನಿಟಿ. ಇವ್ರಿಗೆ ಆ ಕಾಲೇಜು ಯಾವ ಕಾಲೇಜ್ ಬೇಕಂತ ನೋಡ್ತಾ ಇರ್ತಾರಲ್ವ, ಅದಕ್ಕೂ ಇವ್ರಿಗೆ 20K ಡಿಫ್ರೆನ್ಸ್ ಇರುತ್ತೆ. ಓಕೆ, 20K ಡಿಫ್ರೆನ್ಸ್ ಇರುತ್ತೆ. ಬಟ್ ಇವ್ರಿಗೆ ಲಾಸ್ಟಲ್ಲಿ ಈ ಕಾಲೇಜು ಸಿಗಲ್ಲ, ವಿಚ್ ವಾಸ್ ಎಲಿಜಿಬಲ್. ಸೊ ಇವ್ರಿಗೆ ಈ ಕಾಲೇಜ್ ಎಲಿಜಿಬಲ್ ಆಗಿದ್ರೂ ಇವರು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡ್ಕೊಂಡಿಲ್ಲ. ಸೊ ಅವರಿಗೆ, ಸೊ ಅದರಿಂದ ಈ ಸ್ಟೂಡೆಂಟ್ಗೆ B ಸ್ಟೂಡೆಂಟ್ಗೆ ಕಾಲೇಜ್ ಸಿಗಲ್ಲ. ಇವರು ಈ ಕಾಲೇಜ್ನ ಒಂದು 5th ಪ್ಲೇಸಲ್ಲಿ ಹಾಕಿರ್ತಾರೆ ಅಂತ ಅಂದ್ಕೊಳ್ಳಿ, ಒಂದು 5th ಪ್ಲೇಸ್ಗೆ ಹಾಕಿರ್ತಾರೆ. ಸೊ ಇಲ್ಲಿ ತನಕ ಬರೋ ಮುಂಚೆನೇ ಆಲ್ಗಾರಿದಮು ಇವ್ರಿಗೆ ಇಲ್ಲಿ ಹಿಟ್ಟಾಗಿರುತ್ತೆ, ಸೊ ಇವರಿಗೆ ಇಲ್ಲಿ ಅಲರ್ಟ್ ಆಗಿರುತ್ತೆ. ಸೊ ಈ ರೀತಿ ನಿಮಗೆ ಆಲ್ಗಾರಿದಮ್ ವರ್ಕ್ ಆಗುತ್ತೆ. ಐ ನೋ ಅಫ್ಕೋರ್ಸ್ ನಿಮಗೆ ಇದೆಲ್ಲ ತುಂಬ ಕನ್ಫ್ಯೂಸಿಂಗ್ ಆಗಿರುತ್ತೆ. ಬಟ್ ವಾಟ್ ಎವರ್ ಹೆಲ್ಪ್ ಯು ನೀಡ್ ರಿಗಾರ್ಡಿಂಗ್
ರಿಗಾರ್ಡಿಂಗ್ ಆಪ್ಷನ್ ಎಂಟ್ರಿ ನಿಮಗೆ ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡ್ಕೋಬೇಕಾದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಇನ್ ಇನ್ಸ್ಟಾಗ್ರಾಮ್. I've given my links in the description and make sure you don't take it so lightly. ಇದನ್ನು ನೀವು ತುಂಬ ಕೇರ್ಲೆಸ್ ಆಗಿ ತೊಗೊಂಡು ಏನು ಮಾಡೋಕ್ಕೆ ಹೋಗಬೇಡ. ಗಿವ್ ಯುವರ್ 100% ಇಂಟು ದಿಸ್. ನಿಮಗೆ ಆಪ್ಷನ್ ಎಂಟ್ರಿಯಲ್ಲಿ ಫಸ್ಟ್ ರೌಂಡಲ್ಲೇ ನಿಮ್ಮ ಕಾಲೇಜ್ ಸಿಗಬೇಕಂತ ಅನ್ಕೊಳ್ಳಿ, ನಾಟ್ ಇವನ್ ಸೆಕೆಂಡ್ ರೌಂಡ್, ನಿಮಗೆ ಫಸ್ಟ್ ರೌಂಡಲ್ಲೇ ಸಿಗಬೇಕು. ಸೊ ಮಾಕ್ ರೌಂಡ್ನ ಅರ್ಥ ಮಾಡ್ಕೊಳ್ಳಿ. ಪ್ಲಸ್ ಇನ್ನೊಂದು ಏನಪ್ಪ ಅಂತ ಕೇಳಿದರೆ ಆ್ಯಡ್ ಆಸ್ ಮನಿ ಆಸ್ ಕಾಲೇಜಸ್ ಯು ಕ್ಯಾನ್. ಸೊ ನೀವು ಎಷ್ಟು ಕಾಲೇಜ್ ಬೇಕೋ ಅಷ್ಟು ಕಾಲೇಜ್ ಆ್ಯಡ್ ಮಾಡ್ಕೊಂಡೇ ಹೋಗಿ. ಬಿಕಾಸ್ ನಿಮಗೆ ಸೆಕೆಂಡ್ ರೌಂಡ್ ಫಸ್ಟ್ ರೌಂಡ್ ಆದಮೇಲೆ ನೀವು ಕಾಲೇಜಸ್ ಆ್ಯಡ್ ಮಾಡೋಕ್ಕಾಗಲ್ಲ ಸೆಕೆಂಡ್ ರೌಂಡಲ್ಲಿ, ವಿಚ್ ಈಸ್ ವೆರಿ ಬ್ಯಾಡ್. ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಆದಮೇಲೆ ಆ್ಯಡ್ ಮಾಡೋಕ್ಕೆ ಹೋಗ್ಬೋದು, ಬಟ್ ದಟ್ ಈಸ್ ಅವಾಗ ನಿಮಗೆಲ್ಲ ಮುಗ್ದೋಗಿರುತ್ತೆ, ಎಲ್ಲ ಉಳ್ದೋಗಿರೋ ಸೀಟ್ಸ್ ಇರುತ್ತೆ. ಸೊ ದಯವಿಟ್ಟು ಫಸ್ಟ್ ರೌಂಡ್ ನೀವು ಹಾಕಬೇಕಾದ್ರೇ ಮಾಕ್ ರೌಂಡಲ್ಲೇ ನಿಮ್ಗೆ ಯಾವ ಕಾಲೇಜಸ್ ಬೇಕಾಗಿದೆ ಅವೆಲ್ಲ ಕಾಲೇಜಸ್ ನೀವು ಹಾಕಿರಿ. ಸೊ ವಿಚ್ ಇಸ್ ಬಿ ವೆರಿ ಬೆನಿಫಿಷಿಯಲ್ ಫಾರ್ ಯು ಲೇಟರ್. ಅದೇ ನಾನು ಹೇಳ್ದಲ್ವಾ, ನಿಮಗೆ ಬೇಸಿಕ್ಕಾಗಿ KCETಯಲ್ಲಿ ಏನಕ್ಕೆ ಹೋಗ್ಬೇಕಂತ ಕೇಳಿದ್ರೆ, KCET ಅಂದರೆ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ, ಮತ್ತು ನಿಮಗೆ ಸ್ಕಾಲರ್ಶಿಪ್ಪಲ್ಲೂ ಯುವರ್ ಪಾಕೆಟ್ ಮನಿ ಅಂತ. ಸೊ ಆ ರೀತಿ ಮತ್ತು ರೈತರು ಮತ್ತು ಆ ರೀತಿ ಡಿಫ್ರೆಂಟ್ ಸ್ಕೀಮ್ ಆ್ಯಂಡ್ ಡಿಫ್ರೆಂಟ್ ಪ್ರೊಸೀಜರ್ಸ್ ಇದೆ. ಸೊ ಅದೆಲ್ಲ ನಿಮಗೆ ನಮ್ಮ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ, ಅದ್ರ ಬಗ್ಗೆ ಎಲ್ಲ ಯು ಕ್ಯಾನ್ ಗೋ ಆ್ಯಂಡ್ ರೆಫರ್ ಇಟ್. ನಮ್ಮ ಹಳೆ ವೀಡಿಯೋಸ್ ಲೈಕ್ ಲಾಸ್ಟ್ ಇಯರ್ ಹಂಗೆಲ್ಲ ಮಾಡಿದ್ದೀವಿ. ಸೊ ಅದನ್ನೆಲ್ಲ ನೀವು ರೆಫರ್ ಮಾಡ್ಕೊಂಡಿದ್ರೆ ಯು ವಿಲ್ ಗೆಟ್ ಸಾಕಷ್ಟು ಮಾಹಿತಿ ನಿಮ್ಗೆ ಸಿಗ್ತದೆ. ಸೊ ಅಪಾರ್ಟ್ ಫ್ರಮ್ ದಿಸ್ ನಿಮ್ಗೆ ಏನೋ ರೀತಿ ಹೆಲ್ಪು ಸಹಾಯ ಬೇಕಾಗಿದ್ರೂ ರಿಗಾರ್ಡಿಂಗ್ KCET ಆಪ್ಷನ್ ಎಂಟ್ರಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆಸ್ ಅ ಬ್ರದರ್. ಐ ಆಮ್ ದೇರ್ ಟು ಹೆಲ್ಪ್ ಯು ಗೈಸ್. ಸೊ ಮೇಕ್ ಶೋರ್ ಯು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಇನ್ ದಟ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ದ್ಯಾಟ್ ನಾನು ಯಾವುದೇ ವೀಡಿಯೋ ಆಗ್ತಾಯಿದ್ರು ನಿಮಗೆ ನೋಟಿಫೈ ಆಗುತ್ತೆ. ಈ ಟೈಮ್ ಇದೆ ಅಲ್ವಾ, ಲೈಕ್ ನಾವು ಜುಲೈಯಿಂದ, ಸೊ ವಾಟ್ ಎವರ್ ಇಟ್ ಈಸ್ ಅನದರ್ 1.5 months or 2 months ವಿಚ್ ಇಸ್ ವೆರಿ ಕ್ರೂಷಿಯಲ್. ನಿಮಗೆ ಲೈಫ್ ಈ 4 years ನಿಮ್ಗೆ ಒಳ್ಳೆ ಕಾಲೇಜ್ ಸಿಕ್ಕಿದ್ರೆ ಒಳ್ಳೆ ಕೆಲಸ ಸಿಗುತ್ತೆ. ಸೊ ಇಟ್ಸ್ ವೆರಿ ಕ್ರೂಷಿಯಲ್. ಸೊ ದಯವಿಟ್ಟು ಬರ್ತಾ ಇರೋ ವೀಡಿಯೋಸ್ ಎಲ್ಲ ಒಂದು ಸತಿ ಚೆಕ್ ಮಾಡಿ, ರೆಫರ್ ಮಾಡಿ. ಮೇಕ್ ಶೋರ್ ಯು ವಿಲ್ ಡೂ ದ KCET ಆಪ್ಷನ್ ಎಂಟ್ರಿ ವೆರಿ ಸ್ಮಾರ್ಟ್ ಆ್ಯಂಡ್ ಕ್ವಿಕ್. ಓಕೆ, ಟೇಕ್ ಕೇರ್ ಗೈಸ್. ಐ ವಿಲ್ ಮೀಟ್ ಯು ಇನ್ ಅದರ್ ವಿಡಿಯೋ. ಟಾಟಾ, ಬೈ ಬೈ.